ಇನ್ನು ಸ್ವಲ್ಪ ಇಟ್ಟು ಮಾಡಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ತಗೊಳ್ಳಿ ಸೈಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತನಿಗೆ ಕೃತಜ್ಞತೆ ಸಲ್ಲಿಸುವಂಥವನಾಗಿದ್ದೇನೆ. ಅದೇ ರೀತಿಯಲ್ಲಿ ಸಭಾಪಾಲಕರಿಗೂ ಸಭಾಪಾಲನಾ ಸಮಿತಿಯವರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವವನಾಗಿದ್ದೇನೆ. ಈಗಾಗಲೇ ಅಯ್ಯನವರು ವೇದ ಪಾರಾಯಣವನ್ನು ಮಾಡಿದ್ದಾರೆ. ಒಂದು ವಚನವನ್ನು ಓದಿಕೊಂಡು ನಂತರ ಪ್ರಾರ್ಥನೆ ಮಾಡಿಕೊಂಡು ನಾವು ದೇವರ ಸಂದೇಶದ ಕಡೆಗೆ ಹೋಗೋಣ. ಯೋಹಾನನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ. ಯೋಹಾನನ ಬರೆದ ಸುವಾರ್ತೆ ಮೊದಲನೇ ಅಧ್ಯಾಯ ವಚನ 12-13. ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟಾರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಇವರು ರಕ್ತ ಸಂಬಂಧದಿಂದಾಗಲಿ ಕಾಮದಿಂದಾಗಲಿ ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಕರ್ತನೇ ಸ್ತೋತ್ರ ಸ್ವಾಮಿ, ನಿನ್ನ ಒಂದು ಮಹಾಕೃಪೆಯನ್ನು ನೆನೆಸಿಕೊಂಡು ಈ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಕೃತಜ್ಞತಾ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಅಪ್ಪ ಕರ್ತನೇ, ನಮ್ಮ ಜ್ಞಾನದಿಂದಾಗಲಿ ನಮ್ಮ ವಿವೇಕದಿಂದಾಗಲಿ ನಾವು ನಿನ್ನ ಒಂದು ವಾಕ್ಯಗಳನ್ನು ಹಂಚುವಂಥವರಾಗಿರದೆ ಕೇವಲ ನಿನ್ನ ಮೇಲೆ ಹಾತುಕೊಂಡಿರೋವರಾಗಿ ನಿನ್ನನ್ನೇ ಮಹಿಮೆ ಪಡಿಸುವವರಾಗಿ ಈ ವಾಕ್ಯಗಳನ್ನು ನಿನ್ನ ಮಾತುಗಳನ್ನು ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಪ್ರಿಯ ನಿನ್ನ ಮಕ್ಕಳಿಗೆ ತಿಳಿಸುವ ಜ್ಞಾನವನ್ನು ನೀವು ದಯಪಾಲಿಸಬೇಕೆಂಬುದಾಗಿ ಪ್ರಾರ್ಥಿಸುವಂಥವರಾಗಿದ್ದೇವೆ. ಅಪ್ಪ, ಈ ಪ್ರಿಯ ನಿನ್ನ ಮಕ್ಕಳು ಸ್ವಾಮಿ ಈ ಸಮಯವನ್ನು ಕೊಟ್ಟಿರುವಾಗ ಸಮಯವನ್ನು ವ್ಯರ್ಥವಾಗಿ ಕಳೆಯದ ಹಾಗೆ ಈ ಸಮಯಕ್ಕೆ ನಿನ್ನ ಒಂದು ಮಹಿಮೆಗೆ ಯೋಗ್ಯವಾದ ಮಾತುಗಳನ್ನು ಆಡುವಂತೆ ಸಹಾಯವನ್ನು ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಬಂದಿದ್ದೇವೆ ಪರಮ ತಂದೆಯೇ, ಆಮೆನ್. ಪ್ರಿಯವಾದವರೇ, ಈ ಒಂದು ವಾಕ್ಯವನ್ನು ಓದುವುದಾದರೆ ನಾವು ನೋಡುತ್ತೇವೆ, ಯಾರ್ಯಾರು ಆತನ ಮಕ್ಕಳು, ನಾವ್ಯಾಕೆ ಕ್ರಿಸ್ತನ ಮಕ್ಕಳಾಗಬೇಕು ಎಂಬುದಾಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳುವುದಾದರೆ, ನಾವು ಯಾವಾಗ ದೇವರ ಮಕ್ಕಳಾಗುತ್ತೇವೆ ಅಂತಂದರೆ ಈ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಈ ಲೋಕದಲ್ಲಿ ಯಾವುದೇ ಸಮುದಾಯ ಆಗಿರ್ಬೋದು, ಯಾವ ಒಂದು ಜನಾಂಗವೂ ಆಗಿರ್ಬೋದು, ಇಸ್ರಾಯೇಲರೇ ಆಗಿರ್ಬೋದು, ಅನ್ಯರೇ ಆಗಿರ್ಬೋದು, ಹೊಸ ಒಡಂಬಡಿಕೆಯಲ್ಲಿ ನಾವು ಕೃಪೆಯ ಕಾಲ ಅಂತೇಳಿ ಕರೆಯಲ್ಪಡ್ತೇವೆ. ಈ ಕೃಪೆಯ ಕಾಲದಲ್ಲಿ ಯಾರಿಗೆ ಆತನ ಮಕ್ಕಳಾಗುವ ಅಧಿಕಾರ ಬರುತ್ತದೆ ಅಂತಂದರೆ, ದೇವರನ್ನು ಅಂಗೀಕರಿಸಿದ ಮತ್ತು ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬೊಬ್ಬರಿಗೂ, ಈ ಲೋಕದಲ್ಲಿರ್ತಕ್ಕಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ಆತನ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾನೆ. ಹಾಗಾದರೆ ಆತನ ಮಕ್ಕಳಾಗುವ ಅಧಿಕಾರ ಹಳೆ ಒಡಂಬಡಿಕೆಯಲ್ಲಿ ಯಾರಿಗೆ ಮಾತ್ರ ಇತ್ತು ಅಂತಂದರೆ, ಕೇವಲ ಇಸ್ರಾಯೇಲರಿಗೆ ಮಾತ್ರ ಆ ಅಧಿಕಾರ ಇತ್ತು. ಆ ಅಧಿಕಾರದಲ್ಲಿ ಮತ್ತು ವಿಶೇಷವಾಗಿ ಯಾಕೋಬನ ಸಂತತಿಯಾಗಿರ್ತಕ್ಕಂಥ 12 ಕುಲ ಗೋತ್ರದವರಿಗೆ ಮಾತ್ರ ದೇವರ ಮಕ್ಕಳಾಗುವ ಮತ್ತು ಅವರಿಗೆ ವಾಗ್ದಾನ ಪುತ್ರರು, ಅಂದರೆ ಅವರನ್ನು ಹೇಗೆ ಆಯ್ಕೆ ಮಾಡಿಕೊಂಡಿದ್ದಾನಂತಂದರೆ, ಅವರನ್ನು ದೇವರೇ ಆಯ್ಕೆ ಮಾಡಿಕೊಂಡಂಥ ಜನಾಂಗವಾಗಿದ್ದಾರೆ. ಆದರೆ ಈ ಅಧಿಕಾರ ಎಲ್ಲರಿಗೂ ಯಾವಾಗ ನಮಗೆ ಒದಗಿಸಲ್ಪಟ್ಟಿತು ಅಂತಂದರೆ, ನಮ್ಮ ಪ್ರಿಯರಾದ ಯೇಸು ಕ್ರಿಸ್ತರು ಇಹಲೋಕಕ್ಕೆ ಬಂದು ಕನ್ಯಾ ಮರಿಯಳ ಗರ್ಭದಲ್ಲಿ
ಹುಟ್ಟಿ ಈ ಲೋಕದಲ್ಲಿ ಎಲ್ಲ ಶ್ರಮೆಯನ್ನು ಹೊಂದಿ ನಮಗೋಸ್ಕರವಾಗಿ ಶಿಲುಬೆಯಲ್ಲಿ ಆತನು ಪ್ರಾಣವನ್ನು ಒಪ್ಪಿಸಿದ ನಂತರ ಈ ಲೋಕದಲ್ಲಿರ್ತಕ್ಕಂಥ ಎಲ್ಲರಿಗೂ ತನ್ನ ಮಕ್ಕಳಾಗುವ ಅಧಿಕಾರವನ್ನು ಕೊಡಲ್ಪಟ್ಟಿದೆ. ಹಾಗಾದರೆ ಈ ಅಧಿಕಾರ ಕೊಟ್ಟ ನಂತರ ನಾವು ಏನಾಗ್ತೀವಿ? ಈ ಅಧಿಕಾರ ಕೊಟ್ಟ ನಂತರ ನಾವು ಯಾವಾಗ ಈ ಅಧಿಕಾರವನ್ನು ಪಡೆದುಕೊಳ್ತೀವಿ? ಕೇವಲವಾಗಿ ಒಂದು ವಾಕ್ಯವನ್ನು ನೋಡಿದ ತಕ್ಷಣವೇ ನಾವು ದೇವರ ಮಕ್ಕಳಾಗುವ ಅಧಿಕಾರ ನಮಗೆ ಕೊಟ್ಟಲ್ಪಟ್ಟಿದೆ. ಆದರೆ ಕೆಳಗಿನ ವಾಕ್ಯ ನಮಗೆ ವಚನ ನಮಗೆ ತೋರಿಸ್ತದೆ ನೋಡಿ, ಇವರು ರಕ್ತ ಸಂಬಂಧದಿಂದಾಗಲಿ, ಅಂದರೆ ನಾವು ಯಾರು ಯಾಕೋಬನ ರಕ್ತ ಸಂಬಂಧಿಗಳಲ್ಲ, ಯಾಕೋಬನ ಕುಲ ಗೋತ್ರದಿಂದ ನಾವು ಬಂದವರಲ್ಲ. ಆದರೂ ನಮಗೆ ಯೇಸು ಕ್ರಿಸ್ತನು ಈ ಅಧಿಕಾರವನ್ನು ಕೊಡ್ತಾನೆ. ಆ ಅಧಿಕಾರದಲ್ಲಿ ನಾವು ನೋಡ್ತೇವೆ, ಒಂದು ವಚನವನ್ನು ನೋಡ್ಕೊಳ್ಳೋಣ. ಯಾವಾಗ ನಾವು ಯೇಸು ಕ್ರಿಸ್ತನ ಮಕ್ಕಳಾಗುವುದಕ್ಕೆ ಅಧಿಕಾರ ನಮಗೆ ಸಿಗ್ತದೆ ಅಂತಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ. ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 9 ಮತ್ತು 10ನೇ ವಚನ. ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿಮಗೆ ರಕ್ಷಣೆಯಾಗುವುದು ಎಂಬುದೇ. ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಮಗೆ ರಕ್ಷಣೆಯಾಗುವುದು. ಯಾವಾಗ ನಾವು ಆತನ ಮಕ್ಕಳಾಗಲಿಕ್ಕೆ ಅಧಿಕಾರ ನಮಗೆ ಸಿಗ್ತದೆ ಅಂತಂದರೆ, ನಾವು ಯೇಸುವನ್ನ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು, ನಾವು ಕರ್ತನನ್ನ ಬಾಯಿಂದ ಅರಿಕೆ ಮಾಡಿಕೊಂಡಾಗ ಮಾತ್ರ ನಮಗೆ ಈ ಅಧಿಕಾರ ಸಿಗುತ್ತದೆ. ಮತ್ತೆ ದೇವರು ಮತ್ತೆ ಏನನ್ನ ನಂಬಬೇಕು ಅಂತ ಹೇಳ್ತಾನೆ ಅಂತಂದ್ರೆ, ನಾವು ಕ್ರಿಸ್ತನ ಮಕ್ಕಳಾಗಿದ್ದೀವಿ ಅಂತೇಳಿ ಒಪ್ಪಿಕೊಳ್ಳೋದಲ್ಲದೆ ಮತ್ತೆ ಏನ್ ಮಾಡಬೇಕು ಅಂತ ಹೇಳ್ತಾನೆ ಅಂತಂದ್ರೆ, ದೇವರು ಆತನನ್ನ ಸತ್ತವರೊಳಗಿಂದ ಎಬ್ಬಿಸದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಯಾರು ಬೈಬಲ್ ಓದ್ತಾರೋ, ಯಾರು ವಾಕ್ಯವನ್ನು ಓದ್ತಾರೋ ಅವರಿಗೆ ಆ ಮಾತು ಹೇಳಲ್ಪಡ್ತದೆ. ನಿನಗೆ ಅಂತ ಬರೆಯಲ್ಪಟ್ಟಿದೆ, ಅಲ್ಲಿ ನನಗೆ ಅಂತ ಬರೆಯಲ್ಪಟ್ಟಿಲ್ಲ. ಅಲ್ಲಿ ಯಾರು ವಾಕ್ಯವನ್ನು ಓದ್ತಾರೋ, ನೀನು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಈ ವಾಕ್ಯವು ಪ್ರತಿಯೊಂದು ಶಬ್ದವೂ ಸಹಿತ ನಮ್ಮ ಜೊತೆಗೆ ಮಾತನಾಡುವಂಥದ್ದಾಗಿದೆ. ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ನಾವು ಏನು ಮಾಡಬೇಕಂತ ಹೇಳ್ತಾನೆ, ಹೃದಯದಿಂದ ನಂಬಿದರೆ. ಹೃದಯದಿಂದ ನಾವು ನಂಬುವಂಥವರಾಗಬೇಕು. ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗ್ತದೆ. ನಾವು ಯಾವಾಗ ನಾವು ಹೃದಯದಿಂದ ಸಂಪೂರ್ಣವಾಗಿ ನಂಬುತ್ತೇವೋ ಆವಾಗ ನಮಗೆ ರಕ್ಷಣೆ ಆಗ್ತದೆ. ಅಲ್ಲಿವರೆಗೂ ಇಹಲೋಕದಲ್ಲಿ ಏನೆಲ್ಲ ತನ್ನ ಒಂದು ಕೃತ್ಯಗಳಲ್ಲಿ ಜೀವಿಸುವಂಥ ಮಕ್ಕಳಾಗಿದ್ದರೆ, ಅಲ್ಲಿವರೆಗೂ ನಾವು ಇಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ, ಎಲ್ಲ ಜನರು ನಮ್ಮನ್ನು ಕುರಿತು ಸಾಕ್ಷಿ ಕೊಡುವಂಥವರಾಗಬೇಕು. ನಮ್ಮನ್ನು ಕುರಿತು ಸಾಕ್ಷಿ ಕೊಡುವಂಥವರಾಗಿ ಹೇಗಿರಬೇಕು ಅಂತಂದರೆ, ಇದಕ್ಕಿಂತ ಮುಂಚೆ ಈ ವ್ಯಕ್ತಿ ಹೀಗೆ ಇರಲಿಲ್ಲ, ಇದಕ್ಕಿಂತ ಮುಂಚೆ ಇವರು ಹೀಗೆ ಮಾತಾಡ್ತಾ ಇದ್ರು, ಹೀಗೆ ಬಿಹೇವ್ ಮಾಡ್ತಾ ಇದ್ರು. ಆದರೆ ಇವರು ಯೇಸುವನ್ನು ನಂಬಿದ ನಂತರ, ಯೇಸು ಕ್ರಿಸ್ತನ ಗುಣಲಕ್ಷಣಗಳು ಇವರಲ್ಲಿ ಬಂದ ನಂತರ ಇವರು ಆಲೋಚನೆ ವಿಧಾನಗಳು ಬದಲಾಗಿದೆ. ಮತ್ತೆ ಅವರು ಹೃದಯದಿಂದ ನಂಬೋದರ ಮೂಲಕ ಯೇಸುವನ್ನು ಉಚಿತಾರ್ಥವಾಗಿ ನಾವು ಪಡೆದುಕೊಂಡಿದ್ದೇವೆ. ನಾವು ಯಾವುದೇ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವ ಅವಶ್ಯಕತೆ ಇಲ್ಲ. ಈ ಹಳೆ ಒಡಂಬಡಿಕೆಯಲ್ಲಿ ತಮ್ಮ ಪಾಪಗಳನ್ನು ಅರ್ಪಿಸಬೇಕು ಅಂತಂದರೆ, ಅಂದರೆ ಪಾಪಗಳನ್ನು ನಿವಾರಣೆ ಮಾಡ್ಕೋಬೇಕು ಅಂತಂದರೆ, ತೀರ ಬಡವರಾದರೆ ಕನಿಷ್ಠ ಪಕ್ಷದಲ್ಲಿ ಒಂದು ಪಾರಿವಾಳವನ್ನಾದರೂ ಅವರು ದೇವಸ್ಥಾನದಲ್ಲಿ ಯಜ್ಞವಾಗಿ ಸಮರ್ಪಿಸಬೇಕಾಗಿತ್ತು. ನಾವು ಯಾವುದೇ ರೀತಿಯಲ್ಲಿ ಯಜ್ಞವನ್ನು ಸಮರ್ಪಿಸಲಾರದೆ ನಾವು ಕರ್ತನ ಮಕ್ಕಳಾಗುವ ಅಧಿಕಾರವನ್ನು ಪಡೆದುಕೊಂಡಿದ್ದೇವೆ. ಹಾಗಾದರೆ ಮತ್ತೆ ನಾವು ಮುಂದೆ ಏನಾಗ್ತೀವಿ? ರಕ್ಷಣೆ ಪಡೆದ ನಂತರ, ಬಾಯಿಂದ ಅರಿಕೆ ಮಾಡದ ನಂತರ ರಕ್ಷಣೆ ಆಗ್ತದೆ. ರಕ್ಷಣೆ ಆದ ನಂತರ ಮುಂದಿನ ವಚನ ನಮಗೆ ಇನ್ನೂ ಅಧಿಕಾರ ಏನು ಸಿಗಲ್ಪಡ್ತದೆ ಅಂತಂದರೆ, 1 ಪೇತ್ರ 2ನೇ ಅಧ್ಯಾಯ
9 ಮತ್ತು 10 ವಚನಗಳು ಯಾರಾದರೂ ಸಿಕ್ಕಿದ್ರೆ ಓದಿ. ನೀವಾದರೂ ಕತ್ತಲೆಯೊಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಾಕೀಯ ಪ್ರಜೆಯೂ ಆಗಿದ್ದೀರಿ. ನೋಡಿ, ಇಲ್ಲಿ ಹೇಳಲ್ಪಡ್ತದೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು. ಹಾಗಾದ್ರೆ ನಾವು ಕತ್ತಲೆಯಲ್ಲಿದ್ದೀವಾ? ಹೌದು, ನಿಜವಾಗ್ಲೂ ನಾವು ಕತ್ತಲೆಯಲ್ಲಿದ್ದೀವಿ. ಅದಕ್ಕೆ ಯೇಸು ಕ್ರಿಸ್ತನು ನಮಗೆ ಹೇಳ್ತಾನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ. ನೀವು ನನ್ನನ್ನು ಅನುಸರಿಸಿದರೆ ನೀವೇನಾಗ್ತೀರಿ? ಕತ್ತಲೆಯೊಳಗಿಂದ ಬೆಳಕಿಗೆ ನಡೆಸಲ್ಪಡ್ತೀರಿ. ಅದಕ್ಕೆ ಇಲ್ಲಿ ಪೇತ್ರನು ಹೇಳ್ತಾನೆ, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡೋರಾಗುವಂತೆ. ನಾವು ಯಾವುದಕ್ಕೆ ಕರೆಸಲ್ಪಡ್ತೀವಿ ಅಂತಂದರೆ, ಇಹಲೋಕದಲ್ಲಿ ಸಾಕಷ್ಟು ಜನ ಇರ್ತಾರೆ, ಎಲ್ಲರೂ ಇರ್ತಾರೆ, ಎಲ್ಲ ಜನಾಂಗದವರು, ಎಲ್ಲ ಸಮುದಾಯದವರು, ಎಲ್ಲ ದೇಶದವರು, ಎಲ್ಲ ಭಾಷೆಯವರು, ಎಲ್ಲ ಜನಾಂಗದವರು ಇರ್ತಾರೆ. ಆದರೆ ನಾವು ಯಾವಾಗ ಕರ್ತನನ್ನು ನಂಬುತ್ತೇವೋ ಆವಾಗ ನಾವು ಕತ್ತಲೆಯೊಳಗಿಂದ ಬೆಳಕಿನೆಡೆಗೆ ನಡೆಸಲ್ಪಡ್ತೇವೆ. ನಾವು ಕತ್ತಲೆಯೊಳಗಿಂದ ಬೆಳಕಿನೆಡೆಗೆ ನಡೆಸಲ್ಪಡ್ತೇವೆ. ಮತ್ತು ಕತ್ತಲೆಯೊಳಗಿಂದ ಬೆಳಕಿನೆಡೆಗೆ ನಡೆಸಲ್ಪಡೋದಲ್ಲದೆ ನಾವು ಏನು ಮಾಡಬೇಕು ಅಂತ ಹೇಳ್ತಾನೆ ಅಂತಂದರೆ, ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿದಾತನ, ನಾವು ಯಾರನ್ನ ನಂಬಿಕೊಂಡು ಯಾರ ಮುಖಾಂತರ ಬೆಳಕಿನೆಡೆಗೆ ಸೇರಿಸಲ್ಪಡ್ತೀವೋ ಆತನ ಗುಣಾತಿಶಯಗಳನ್ನು ನಾವೇನು ಮಾಡಬೇಕು ಅಂತ ಹೇಳ್ತಾನೆ, ಪ್ರತಿಯೊಬ್ಬರಿಗೂ ನಾವು ಪ್ರಚಾರ ಮಾಡುವವರಾಗುವಂತೆ. ಮತ್ತು ಕೆಳಗೆ ನಮಗೆ ಏನು ಇನ್ನೂ ಹೆಚ್ಚಾದ ಅಧಿಕಾರವನ್ನು ಕೊಡಲ್ಪಡ್ತಾನೆ. ನೋಡಿ, ನಾವೇನಾಗಿದ್ದೀವಿ ಅಂತೆ? ದೇವರಾದುಕೊಂಡ ಜನಾಂಗವಾಗಿದ್ದೇವೆ, ದೇವರಾದುಕೊಂಡ ಜನಾಂಗವಾಗಿದ್ದೇವೆ. ಮತ್ತೇನಾಗಿದ್ದೀವಿ ಅಂತಂದರೆ ರಾಜವಂಶಸ್ಥರಾದ ಯಾಜಕರಾಗಿದ್ದೇವೆ. ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ ರೀ. ಇಲ್ಲಿ ಯಾಜಕತ್ವವನ್ನು ಯಾರಿಗೆ ಕೊಡಲ್ಪಟ್ಟಿತ್ತು ಇಸ್ರಾಯೇಲ್ ಜನಾಂಗದಲ್ಲಿ ಅಂತಂದರೆ, ಲೇವಿಯ ವಂಶಸ್ಥರಿಗೆ ಮಾತ್ರ. ಅಹರೋನ ನಂತರ ಪಡೆಯುವಂಥವರಿಗೆ. ಆದರೆ ನಾವು ಯಾವ ಯಾಜಕತ್ವವನ್ನು ಪಡಿತೀವಿ ಅಂತಂದರೆ, ನಾವು ಯೇಸು ಕ್ರಿಸ್ತನು ಪ್ರಧಾನ ಯಾಜಕನಾಗಿದ್ದಾನೆ. ಹಾಗಾಗಿ ನಾವು ಆತನನ್ನು ಅನುಸರಿಸುವವರು ನಾವೇನಾಗ್ತೀವಿ ಅಂತಂದರೆ ಯಾಜಕರಾಗ್ತೀವಿ. ನಮ್ಮ ಕರ್ತನು ರಾಜವಂಶಸ್ಥನಾಗಿದ್ದಾನೆ. ಹಾಗಾಗಿ ದಾವೀದನು ಯಾರ್ರೀ? ದಾವೀದನು ರಾಜವಂಶಸ್ಥನು. ಆತನ ಕುಲ ಗೋತ್ರದಿಂದ ಬಂದಿರತಕ್ಕಂಥ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಕೂಡ ರಾಜನಾಗಿದ್ದಾನೆ. ನಾವು ರಾಜವಂಶಸ್ಥರಾಗಿದ್ದೇವೆ. ಮತ್ತೇನಾಗಿದ್ದೀವಿ ನಾವು ಅಂತಂದರೆ ಯಾಜಕರಾಗಿದ್ದೇವೆ. ಮತ್ತು ವಿಶೇಷವಾಗಿ ಅಲ್ಲಿ ನೋಡಿ ಹೇಳ್ತದೆ, ಮೀಸಲಾದ ಜನಾಂಗವು, ದೇವರ ಸ್ವಾಕೀಯ ಪ್ರಜೆಗಳಾಗಿದ್ದೇವೆ. ಯಾರಾಗಿದ್ದೀವಿ ನಾವು ಅಂತ ಹೇಳ್ತದೆ ಅಂತಂದರೆ ದೇವರ ಸ್ವಾಕೀಯ ಪ್ರಜೆಗಳು. ಅಂದರೆ ನಮ್ಮನ್ನು ಯೇಸು ಕ್ರಿಸ್ತನು ಯಾವ ಮಟ್ಟಕ್ಕೆ ನಮ್ಮನ್ನು ಆಶೀರ್ವಾದ ಮಾಡ್ತಾನೆ, ಯಾವ ಮಟ್ಟಕ್ಕೆ ನಮ್ಮನ್ನು ಕರೆದೋಗ್ತಾನೆ ಅಂತಂದರೆ ನಮಗೆ ಈ ಅಧಿಕಾರವು ಕೊಡಲ್ಪಡ್ತದೆ. ಯಾವಾಗ ನಮಗೆ ಈ ಅಧಿಕಾರ ಕೊಡಲ್ಪಡ್ತದೆ ಅಂತಂದರೆ ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿ ರಕ್ಷಣೆಯ ಮಾರ್ಗದಲ್ಲಿ ನಡೆದಾಗ ಮಾತ್ರ ನಮಗೆ ಈ ಅಧಿಕಾರವು ಸಿಗಲ್ಪಡ್ತದೆ. ಹಾಗಾದರೆ ನಾವು ಆತನನ್ನು ಅಂಗೀಕರಿಸಿ ಕತ್ತಲೆಯೊಳಗಿಂದ ಬೆಳಕಿನೆಡೆಗೆ ಬಂದಾಯಿತು. ಆಶ್ಚರ್ಯಕರವಾದ ಆತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡುವಂಥವರಾಗ್ತೀವಿ. ಮತ್ತು ರಾಜವಂಶಸ್ಥರಾಗ್ತೀವಿ, ಯಾಜಕ ಸಮೂಹದವರು ಆಗ್ತೀವಿ, ಆತನ ಸ್ವಾಕೀಯ ಜನಾಂಗವೂ ಆಗ್ತೀವಿ. ಅದಾದ ನಂತರ ನಾವು ಮುಂದೆ ಯಾವ ಕೆಲಸವನ್ನು ಮಾಡಬೇಕಾಗಿದೆ ಅಂತಂದರೆ, ಇಲ್ಲಿ ಯಾಕೋಬನ ಪತ್ರಿಕೆಯಲ್ಲಿ ಒಂದು ವಾಕ್ಯವನ್ನು ನೋಡ್ಕೊಳ್ಳೋಣ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ. ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು,
ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಸಾಕು. ಇಲ್ಲಿ ನಾವು ಯಾವ ರೀತಿ ಕಷ್ಟವನ್ನ ಸಹಿಸ್ಕೊಳ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತನ ನಾಮವನ್ನ, ಆತನ ಗುಣಾತಿಶಯಗಳನ್ನ ಪ್ರಚುರ ಮಾಡುವಂಥವರಾದಾಗ ಇಹಲೋಕದಲ್ಲಿ ಸಾಕಷ್ಟು ಸಮಸ್ಯೆಗಳು ನಮಗೆ ಬರ್ತವೆ. ಪ್ರಸ್ತುತ ದಿನಗಳಲ್ಲಿ ನಾವು ಎಂಥ ಕಷ್ಟಗಳನ್ನು ಸಹಿತ ಪಡುವುದಿಲ್ಲ. ಆದರೆ ಪ್ರಾರಂಭ ಶತಮಾನದಲ್ಲಿ, ಆದಿ ಶತಮಾನದಲ್ಲಿ ಕ್ರೈಸ್ತರಾದಂಥವರಿಗೆ ಬಹಳ ಘೋರವಾಗಿರ್ತಕ್ಕಂಥ ಶ್ರಮೆಗಳನ್ನು ಇರ್ತಾ ಇದ್ವು. ಅಂಥ ಶ್ರಮೆಗಳನ್ನು ಮತ್ತು ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು. ಅಂದರೆ ನಾವು ಯೇಸು ಕ್ರಿಸ್ತನ ವಾಕ್ಯವನ್ನು ಪ್ರಚುರ ಮಾಡುವಂಥ ಕಾಲಗಳಲ್ಲಿ, ಅಂದರೆ ಯೇಸು ಕ್ರಿಸ್ತನ ವಾಕ್ಯವನ್ನು ಪ್ರತಿಯೊಬ್ಬೊಬ್ಬರಿಗೆ ತಲುಪಿಸುವುದರಲ್ಲಿ ನಮ್ಮ ಕಷ್ಟವನ್ನು ಸಹಿಸಿಕೊಳ್ಳುವಂಥವರಾಗಬೇಕು. ಆಗಿನ ಕಾಲದಲ್ಲಿ ರಾಜರುಗಳು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಯಾರು ಕ್ರೈಸ್ತರಾಗಿದ್ದರೋ ಅವರನ್ನು ಸಿಂಹಗಳಿಗೆ, ಅಂದರೆ ಹಸಿದಂಥ ಆ ಒಂದು ಸಿಂಹಗಳನ್ನು, ಒಂದು ಬೋನಿನಲ್ಲಿರ್ತಕ್ಕಂಥ ಸಿಂಹವನ್ನು ಬಿಡುಗಡೆ ಮಾಡಿ ಪಬ್ಲಿಕ್ಕಲ್ಲಿ ಕ್ರೈಸ್ತರನ್ನು ಬಿಟ್ಬಿಡ್ತಾ ಇದ್ರು. ಆ ಸಿಂಹಗಳು ಏನು ಮಾಡ್ತಾ ಇದ್ವು ಅಂತಂದರೆ, ಅವರನ್ನು ಅಟ್ಯಾಕ್ ಮಾಡಿ ಅವರನ್ನು ತಿಂತಾ ಇದ್ವು. ಅಂಥ ಒಂದು ದೃಶ್ಯಗಳನ್ನು ನಾವು ಪ್ರಾರಂಭ ಶತಾಬ್ದದಲ್ಲಿ ನಾವು ಕಾಣ್ತೇವೆ. ಇಲ್ಲಿ ನಮಗಾದರೂ ಅಂಥ ಕಷ್ಟಗಳು ಇಲ್ಲ. ಆದರೂ ನಾವೇನು ಮಾಡ್ತೀವಿ ಅಂತಂದರೆ, ಯೇಸು ಕ್ರಿಸ್ತನ ಗುಣಾತಿಶಯಗಳನ್ನು ನಾವು ಪ್ರಚುರ ಮಾಡಲಾರದೆ ನಮ್ಮ ಒಂದು ಜೀವನಕ್ಕೆ ನಮಗೇನು ಬೇಕೋ ಅದನ್ನು ಮಾತ್ರ ನಾವೇನು ಮಾಡ್ತೀವಿ ಅಂತಂದರೆ ಜೀವನವನ್ನು ಮಾಡಿಕೊಂಡು ಹೋಗ್ತೀವಿ. ಅದಾದ ನಂತರ ಮತ್ತೆ ಕಷ್ಟವನ್ನು ಸಹಿಸಿಕೊಳ್ಳೋದವರು ಅಷ್ಟೇ ಅಲ್ಲದೆ ಮುಂದೆ ನಾವು ಇನ್ನೂ ಏನು ಕೆಲಸ ಮಾಡಬೇಕು ದೇವರಿಗೋಸ್ಕರ ಅಂತಂದರೆ, ಶ್ರೀ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನ. ನನ್ನ ಹೆಸರಿನ ನಿಮಿತ್ತ ನಿಮ್ಮನ್ನು ಎಲ್ಲರೂ ಹಾಗೆ ಮಾಡುವರು, ಆದರೆ ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುವನು. ಇಲ್ಲಿ ವಾಕ್ಯ ಏನು ಹೇಳ್ತದೆ ನೋಡಿ ಅಂತಂದ್ರೆ, ಯೇಸು ಕ್ರಿಸ್ತನು ಈಗಾಗಲೇ ಹೇಳಿದ್ದಾನೆ. ಪ್ರಾರಂಭದ ಶತಾಬ್ದದಲ್ಲಿನೇ ಯೇಸು ಕ್ರಿಸ್ತನು ಇಹಲೋಕದಲ್ಲಿ ಬಂದಿರುವಾಗಲೇ ಏನು ಹೇಳಿದ್ದಾನೆ ಅಂತಂದರೆ, ನನ್ನ ಹೆಸರನ್ನು ನೀವು ಎತ್ತಿಕೊಂಡು, ಅಂದರೆ ನನ್ನ ಹೆಸರಿನ ನಿಮಿತ್ತ ನೀವು ಜೀವಿಸುವುದಾದರೆ ನಿಮಗೆ ಎಂಥ ಕಷ್ಟಗಳು ಬರ್ತವೆ ಅಂತಂದರೆ, ನಿಮ್ಮ ತಂದೆ ತಾಯಿಗಳೇ ನಿಮ್ಮನ್ನು ಹಗೆತನಕ್ಕೆ ಮಾಡ್ಕೊಳ್ತಾರೆ ಅಂತಂದರೆ ನಿಮ್ಮನ್ನು ದ್ವೇಷ ಮಾಡ್ತಾರೆ, ನಿಮ್ಮ ಕುಟುಂಬದವರೇ ನಿಮ್ಮನ್ನು ದ್ವೇಷ ಮಾಡ್ತಾರೆ, ನಿಮ್ಮ ಸಮುದಾಯದವರೇ ನಿಮ್ಮನ್ನು ದ್ವೇಷ ಮಾಡ್ತಾರೆ, ನಿಮ್ಮ ಜನಾಂಗದವರೇ ನಿಮ್ಮನ್ನು ದ್ವೇಷ ಮಾಡ್ತಾರೆ, ನಿಮ್ಮ ದೇಶದವರು ನಿಮ್ಮನ್ನು ದ್ವೇಷ ಮಾಡ್ತಾರೆ. ಎಲ್ಲರೂ ದ್ವೇಷ ಮಾಡುವಂಥ, ಹಗೆತನ ಅಂತಂದರೆ ಅರ್ಥ ಇದೆ ದ್ವೇಷ ಮಾಡುವಂಥದ್ದು. ಆದರೆ ಅವೆಲ್ಲ ಕಷ್ಟಗಳನ್ನು ನಾವು ಸಹಿಸಿಕೊಂಡು ಕಡೆಯವರೆಗೂ ತಾಳುವವನು ರಕ್ಷಣೆ ಹೊಂದುತ್ತಾನೆ ಅಂತೇಳಿ ದೇವರ ವಾಕ್ಯವು ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಕಡೆಯವರೆಗೂ ಅಂತಂದರೆ ಎಂಥ ಕಷ್ಟಗಳು ಬಂದರೂ ಸಹಿತ ನಾವು ಯೇಸು ಕ್ರಿಸ್ತನ ನಾಮವನ್ನು, ಯೇಸು ಕ್ರಿಸ್ತನ ವಾಕ್ಯವನ್ನು ಅನುಸರಿಸುವಂಥವರಾಗಬೇಕು. ಮತ್ತು ಏನು ಅಧಿಕಾರ, ನಾವು ಇನ್ನು ಏನು ಕೆಲಸ ಮಾಡಬೇಕು ಯೇಸು ಕ್ರಿಸ್ತನಿಗೋಸ್ಕರ ಅಂತಂದರೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 7, 8, 9ನೇ ವಚನ ನಾನು ಓದ್ತೀನಿ ನೋಡಿ. ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದು ಇಲ್ಲ, ತನಗಾಗಿ ಸಾಯುವುದೇ ಇಲ್ಲ. ನಾವು ಬದುಕಿದರೆ ಕರ್ತನಿಗಾಗಿ ಬದುಕುತ್ತೇವೆ, ಸತ್ತರೆ ಕರ್ತನಿಗಾಗಿ ಸಾಯುತ್ತೇವೆ. ಬದುಕಿದರೂ ಸತ್ತರೂ ನಾವು ಕರ್ತನವರೇ. ಅಷ್ಟು ಸಾಕು. ಇಲ್ಲಿ ನೋಡಿ, ನಮ್ಮಲ್ಲಿ ಯಾರಾದರೂ ಏನು ಮಾಡಬೇಕು ಅಂತ ಹೇಳ್ತದೆ ದೇವರ ವಾಕ್ಯ ಅಂತಂದರೆ, ತನಗಾಗಿ ಬದುಕುವುದಿಲ್ಲ. ಹಾಗಾದರೆ ನಮ್ಮ ಕುಟುಂಬಗಳನ್ನು ನಾವು ನಡೆಸ್ಕೊಂಡು ಹೋಗೋದು ಬೇಡವಾ ಅಂತೇಳಿ ನಮಗೆ ನಾವು ಪ್ರಶ್ನೆ ಮಾಡ್ಕೊಳ್ಳೋದಾದರೆ, ಈ ವಾಕ್ಯ ಇಹಲೋಕದ ವಿಚಾರಗಳ ಬಗ್ಗೆ ಹೇಳುವಂಥದ್ದಲ್ಲ.
ಈ ವಾಕ್ಯ ಏನನ್ನ ಹೇಳ್ತದೆ ಅಂತಂದ್ರೆ, ನಮ್ಮಲ್ಲಿ ಒಬ್ಬನಾದರೂ ತನಗಾಗಿ ಬದುಕುವುದೇ ಇಲ್ಲ, ತನಗಾಗಿ ಸಾಯುವುದೇ ಇಲ್ಲ. ನಮ್ಮ ಹುಟ್ಟು ನಮ್ಮ ತಂದೆ ತಾಯಿಗಳಿಗೂ ಗೊತ್ತಿಲ್ಲ, ನಮ್ಮ ಹುಟ್ಟು ನಮ್ಮ ರಕ್ತ ಸಂಬಂಧಿಕರುಗಳಿಗೆ ಗೊತ್ತಿಲ್ಲ, ನಮ್ಮ ಹುಟ್ಟು ಯಾರಿಗೂ ಗೊತ್ತಿಲ್ಲ. ಯಾರಿಗೆ ಗೊತ್ತು ಅಂತಂದ್ರೆ ಕರ್ತನಾದ ಯೇಸು ಕ್ರಿಸ್ತನಿಗೆ ಮಾತ್ರ ಗೊತ್ತು. ಅಂಥ ಜೀವನವನ್ನು ಕೊಟ್ಟಿರ್ತಕ್ಕಂಥ ಯೇಸು ಕ್ರಿಸ್ತನು, ಅಂಥ ಬದುಕನ್ನು ಕೊಟ್ಟಿರ್ತಕ್ಕಂಥ ಕರ್ತನಾದ ತಂದೆಯು, ನಾವು ಆತನಿಗಾಗಿ ಮಾತ್ರ ಬದುಕುವವರಾಗಿದ್ದೇವೆ. ನಾವು ಮಾಡುವಂಥ ಪ್ರತಿಯೊಂದು ಕೆಲಸಗಳು, ಪ್ರತಿಯೊಂದು ಸಂಪಾದನೆಯು, ನಿನಗೆ ಉದ್ಯೋಗವನ್ನು ಕೊಟ್ಟಿದ್ದಾನ, ಅದು ದೇವರ ಮಹಿಮೆಗಾಗಿ ಬಳಸು. ನಿನಗೆ ವಿಶೇಷವಾದ ಕೌಶಲ್ಯಗಳನ್ನು ಕೊಟ್ಟಿದ್ದಾನ, ಅದನ್ನು ಕರ್ತನಿಗೆ ಆರಾಧಿಸುವುದಕ್ಕಾಗಿ ಬಳಸಬೇಕು ಅಂತ ಹೇಳ್ತಾನೆ. ಮತ್ತು ನಮ್ಮ ಸಾವು ಹೇಗಿರಬೇಕು ಅಂತಂದರೆ, ಪ್ರತಿಯೊಬ್ಬರೂ ಇವನು ಕ್ರಿಸ್ತನ ಸಾಕ್ಷಿಯಾಗಿ ಸತ್ತನೆಂಬುದಾಗಿ ನಿಮ್ಮ ಮುಖಾಂತರ ಆತನಿಗೆ ಮಹಿಮೆಯಾಗುವಂತೆ ನಾವು ಬದುಕಬೇಕು. ಮತ್ತು ಈ ಬದುಕು ದಿನಗಳಲ್ಲಿ ನಾವೇನು ಮಾಡಬೇಕು ಅಂತಂದರೆ, ಇವತ್ತು ನಾವು ಕರ್ತನ ರಾತ್ರಿ ಭೋಜನವನ್ನು ಸ್ವೀಕಾರ ಮಾಡ್ತೇವೆ. ನಾವೇನಾಗಿದ್ದೀವಿಯಪ್ಪ ಅಂತಂದರೆ, ಈ 6 ದಿನಗಳೆಲ್ಲನೂ ಲೋಕದಲ್ಲಿರ್ತಕ್ಕಂಥ ಎಲ್ಲ ಕೃತ್ಯಗಳನ್ನು ಮಾಡ್ತೇವೆ. ಈ ಭಾನುವಾರ ಬಂತು, ಕರ್ತನ ಭೋಜನ ರಾತ್ರಿ ಬಂತಪ್ಪ ಅಂದರೆ ಮಾತ್ರ ಭಕ್ತಿಯಿಂದ ಮೇಜಿನ ಬಳಿಗೆ ಬರ್ತೀವಿ. ಇಲ್ಲಿ ಸೈತಾನನ ಆಲೋಚನೆಗಳಿಂದ ನಾವಿಲ್ಲಿ ಪ್ರವೇಶಿಸದೆ ಏನಾಗಬೇಕು ಅಂತ ಹೇಳ್ತಾನೆ ಅಂತಂದರೆ, ನಾವು ಕರ್ತನ ಸ್ವಭಾವವನ್ನು ಧರಿಸಿಕೊಂಡು ಕೇವಲ ಭಾನುವಾರ ಮಾತ್ರ ಅಲ್ಲದೆ ಪ್ರತಿಯೊಂದು ಕ್ಷಣದಲ್ಲಿಯೂ ಸಹಿತ ನಾವೇನಾಗಬೇಕು, ಕರ್ತನ ಆಲೋಚನೆಗಳಲ್ಲಿ ಕರ್ತನಿಗಾಗಿ ಬದುಕುವವರಾಗಿ. ಅದಕ್ಕೆ ಇಲ್ಲಿ ಶ್ರೀ ಪೌಲನು ಏನು ಹೇಳ್ತಾನೆ ಅಂತಂದರೆ, ಶ್ರೀ ಪೌಲನು ಅಂದರೆ ಸೌಲನಾಗಿರುವಂಥ ಸಂದರ್ಭಗಳಲ್ಲಿ ನಾವು ನೋಡುವುದಾದರೆ, ಆತನು ಎಲ್ಲ ಒಂದು ಯೂದರು ಮಾಡುವಂಥ ಎಲ್ಲ ಆಚರಣೆಗಳಲ್ಲಿ ಎಲ್ಲ ಆಜ್ಞೆಗಳನ್ನು ಪಾಲನೆ ಮಾಡಿಕೊಂಡು ಹೋಗ್ತಾ ಇದ್ರು. ಯಾರು ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿದ್ದಾರೆ ಅಂತಂದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಏನು ಮಾಡ್ತಾ ಇದ್ರಪ್ಪ ಅಂತಂದರೆ ಅವರನ್ನು ಸಾಯಿಸ್ತಾ ಇದ್ರು. ನಮ್ಮ ದೇವರು ಎಂಥವ್ರಾಗಿರ್ತಾರಪ್ಪ ಅಂತಂದರೆ, ಯಾರು ತನ್ನ ನಾಮದ ನಿಮಿತ್ತ ಘೋರವಾದ ಕೃತ್ಯಗಳನ್ನು ಮಾಡ್ತಾರೋ ಅಂಥವರನ್ನೇ ಏನು ಮಾಡ್ತಾರೆ ಅಂತಂದರೆ ಬೇಗ ತನ್ನ ಹತ್ರ ಕರೆಸ್ಕೊಳ್ತಾನೆ. ಅಂಥ ಒಂದು ಸಾಕ್ಷಿಯನ್ನು ನಾವು ಶ್ರೀ ಪೌಲನ ಬಗ್ಗೆ ನಾವು ಕೇಳುವಂಥವರಾಗಿದ್ದೇವೆ. ಅಲ್ಲಿ ಹೇಳ್ತಾನೆ, ರೋಮಾಪುರದವರಿಗೆ ಬರೀಬೇಕಾದ್ರೆ ಶ್ರೀ ಪೌಲನ್ ಏನು ಹೇಳ್ತಾನೆ ಅಂತಂದರೆ, ನಾನು ಬದುಕುವುದಾದರೆ ಕ್ರಿಸ್ತನಿಗೋಸ್ಕರ ಬದುಕುತ್ತೇನೆ, ನನ್ನ ಸಾವು ಏನಾಗಬೇಕು ಅಂತಂದರೆ ಕ್ರಿಸ್ತನಿಗೋಸ್ಕರ ಸಾಯಬೇಕು ಅಂತ ಹೇಳ್ತಾನೆ. ಹಾಗಾದರೆ ನಮ್ಮ ಒಂದು ಬದುಕು ಯಾರಿಗೋಸ್ಕರ ಇದೆ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ನಮ್ಮ ಬದುಕು ಯಾರಿಗೋಸ್ಕರ ಇದೆ? ನಾವು ಕ್ರಿಸ್ತನಿಗೋಸ್ಕರ ಬದುಕ್ತಾ ಇದ್ದೀವಾ? ನಾವು ಕ್ರಿಸ್ತನಿಗೋಸ್ಕರ ಏನಾದರೂ ಆತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಾ? ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಳ್ಳೋಣ. ಇಲ್ಲಿ ಅದೇ ಹೇಳ್ತಾನೆ, ನಾವು ದಿನಾಲೂ ಎಂಥ ಸ್ವಭಾವದವರಾಗಿರಬೇಕು ಅಂತ ಹೇಳ್ತಾನೆ ಅಂತಂದರೆ ಶ್ರೀ ಪೌಲನು, ನಿಮ್ಮ ಆಲೋಚನೆಗಳು, ನಿಮ್ಮ ಸ್ನೇಹಿತರು, ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೋಡುವಂಥ ಕರ್ತನಿಗೆ ನೀವು ಕೃತಜ್ಞತರಾಗಿದ್ದು ಆತನಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಮಾತ್ರ ನಾವು ಜೀವನವನ್ನು ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿ ನಾವು ಇಹಲೋಕದಲ್ಲಿ ಆಸೆಗಳು, ಇಹಲೋಕದ ಭೋಗಗಳು ನಮ್ಮನ್ನು ಏನು ಮಾಡ್ತವೆ ಅಂತಂದರೆ ಮತ್ತೆ ತಿರ್ಗಾ ಬೀಳುವಂತೆ ಮಾಡ್ತವೆ. ಆವಾಗ ಮತ್ತೆ ನಾವು ಯೇಸು ಕ್ರಿಸ್ತನನ್ನು ಅನುಸರಿಸಿ ಆತನ ಶಿಲುಬೆಯ ಮರಣವನ್ನು ನಾವು ನೆನೆಸಿಕೊಂಡು, ನಾವು ಚಿಕ್ಕವರಿಂದಾಗಲಿಂದ ಈಗಿನವರೆಗೆ ಯೇಸು ಕ್ರಿಸ್ತನ ಶಿಲುಬೆಯ ವಾರ್ತೆಯನ್ನು ಕೇಳ್ತಾ ಇದ್ದೀವಿ, ಕಾಮನ್ ಆಗಿ ತಗೊಳ್ತೀವಿ. ಹಾಗಾದರೆ ಯಹೂದ್ಯರಲ್ಲಿ ಅಂದರೆ ಆಗಿನ ಕಾಲದಲ್ಲಿ ಎಂಥ ಘೋರವಾದ ಶಿಕ್ಷೆಗಳನ್ನು ಕೊಡ್ತಾ ಇದ್ರು ಅಂತಂದರೆ, ನಾವು ಕ್ರಿಸ್ತನನ್ನು ಅನುಸರಿಸುವಂಥವರು ಮತ್ತು ಕ್ರಿಸ್ತನೇ ಎಂಥ ಘೋರವಾದ ಶಿಕ್ಷೆಯನ್ನು ಅನುಭವಿಸಿದ್ದಾನೆ ಅಂತಂದರೆ, ನಾವು ಒಂದು ಸಲ ಊಹೆ ಮಾಡ್ಕೊಳ್ಳೋಣ, ನಮಗೇನಾದರೂ ಒಂದು ಗಾಯ ಆದರೆ ಆ ಗಾಯ ಕಟ್ಟುವವರೆಗೆ, ಅಂದರೆ ಆ ಗಾಯ ಪೂರ್ತಿ ವಾಸಿಯಾಗೋವರೆಗೂ ನಮ್ಮ ಮನಸ್ಸು ಅದರ ಮೇಲೇ ಕೇಂದ್ರೀಕೃತವಾಗಿರ್ತದೆ. ಪ್ರತಿಯೊಂದು ಕ್ಷಣವೂ
ಸ್ವಲ್ಪ ಏನಾದರೂ ಟಚ್ ಆಗಿಬಿಟ್ರೆ ಅಲ್ಲಿ ನಮಗೆ ನಿನಗೆ ಗಾಯ ಆಗಿದೆ ಅಂತೇಳಿ ನಮಗೆ ಅದನ್ನು ಪ್ರಜ್ಞೆಯನ್ನು ತರ್ತಿರ್ತದೆ. ಅಂಥ ಒಂದು ನಮಗೆ ಚಿಕ್ಕ ಗಾಯನೇ ಆದರೆ ಅಷ್ಟು ನಾವು ಅದರ ಮೇಲೇ ಎಲ್ಲನೂ ಗಮನ ಕೊಡ್ತೇವೆ. ಆದರೆ ಪ್ರಾರಂಭದಲ್ಲಿ ಯೇಸು ಕ್ರಿಸ್ತನನ್ನು ಸ್ವೀಕಾರ ಮಾಡಿ ಪ್ರಾರಂಭದ ಕ್ರೈಸ್ತರು ಹೇಗಿದ್ದರಪ್ಪ ಅಂತಂದರೆ ತಮ್ಮ ಆಸ್ತಿಗಳನ್ನೆಲ್ಲ ಮಾರಿ ದೇವರ ಸೇವೆಗೋಸ್ಕರ ಕೊಡ್ತಾಯಿದ್ರು. ಇಲ್ಲಿ ಕರ್ತನೆ ಹೇಳ್ತಾನೆ, ನಿಮ್ಮ ಆಸ್ತಿಗಳನ್ನೆಲ್ಲನೂ ಮಾರಿ ದೇವರಿಗೋಸ್ಕರ ಕೊಡಿ ಅಂತೇಳಿ ಯಾರೂ ಹೇಳ್ತಾ ಇಲ್ಲ. ಆದರೆ ನಿಮ್ಮ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ಮಾತ್ರ ಸ್ಮರಿಸುವಂಥವು ಆಗಿಬಿಡಬೇಕು ಅಂತ ಹೇಳ್ತಾನೆ. ಮತ್ತು ಯೇಸು ಕ್ರಿಸ್ತನಿಗೋಸ್ಕರ ಮಾತ್ರ ಜೀವಿಸಬೇಕು ಅಂತೇಳಿ ಹೇಳ್ತಾನೆ. ಮತ್ತು ಕೊನೆಯದಾಗಿ ಒಂದು ವಚನವನ್ನು ಹೇಳಿಬಿಟ್ಟು ನನ್ನ ವಾಕ್ಯವನ್ನು ಮುಗಿಸ್ತೇನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 35ನೇ ವಚನ ನೋಡಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರ್ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದು, ವಸ್ತ್ರವಿಲ್ಲದಿರುವುದು, ಗಂಡಾಂತರವೋ, ಖಡ್ಗವೋ. ಇಲ್ಲಿ ಎಲ್ಲನೂ ಪ್ರಶ್ನೆನೇ ಇದೆ. ನಾವು ನೋಡುವಂಥವ್ರಾದರೆ ಎಲ್ಲನೂ ಪ್ರಶ್ನೆಯೇ ಇದೆ. ಅಂದರೆ ನಮ್ಮನ್ನು ನಾವು ಪ್ರಶ್ನೆ ಮಾಡಿಕೊಂಡು ಈ ವಾಕ್ಯವನ್ನು ಅನುಸರಿಸುವುದಾದರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಇಹಲೋಕದಲ್ಲಿ ಯಾವುದೇ ಆಸೆಗಳು ಕ್ರಿಸ್ತನಿಂದ ನಮ್ಮನ್ನು ಅಗಲಿಸಲಾರದಂಥ ಆಸೆಯಾಗಿದೆ. ನಾವು ಅಂದ್ಕೊಳ್ತೀವಿ, ಅಯ್ಯೋ ಯಾಕೆ ನೀವು ಸಭಾಪಾಲಕರು ಕೇಳ್ತಿರ್ತಾರೆ ಅವಾಗ ನೀವು ಯಾಕೆ ಚರ್ಚಿಗೆ ಬರಲಿಲ್ಲ ಅಂತಂದರೆ, ಅಯ್ಯೋ ಏನು ಮಾಡೋದು, ನಮ್ಮ ಹೊಲದಲ್ಲಿ ತುಂಬ ಕೆಲಸ ಇದೆ, ನಮ್ಮ ಮಕ್ಕಳು ಚಿಕ್ಕವರಿದ್ದಾರೆ, ಚರ್ಚಿಗೆ ಬರೋಕ್ಕಾಗಲ್ಲ, ನಮಗೆ ಎಕ್ಸಾಮ್ ಇದೆ, ನಮಗೆ ಡ್ಯೂಟಿ ಹಾಕಿದ್ದಾರೆ, ಏನೆಲ್ಲ ನಾವು ಕಾರಣಗಳ ಹೇಳಿಬಿಟ್ಟು ಏನು ಮಾಡ್ತೀವಿ ಅಂತಂದರೆ ಸಭೆಯನ್ನು ತಪ್ಪಿಸುವಂಥ ಕ್ರಮದಲ್ಲಿ ನಾವು ನೋಡ್ತೀವಿ. ಆದರೆ ಇಲ್ಲಿ ಹೇಳ್ತದೆ ವಾಕ್ಯ, ಕಷ್ಟವಿರಲಿ, ಸಂಕಟವಿರಲಿ, ಮತ್ತು ಹಿಂಸೆಯೂ ಇರಲಿ, ಅನ್ನವಿಲ್ಲದಿರುವುದು ಇರಲಿ, ವಸ್ತ್ರವಿಲ್ಲದಿರುವುದು ಇರಲಿ, ಎಂಥ ಗಂಡಾಂತರನೇ ಬರಲಿ, ನಮ್ಮನ್ನು ಯೇಸು ಕ್ರಿಸ್ತನಿಂದ ದೂರ ಮಾಡುವಂಥದ್ದು ಏನೂ ಇಲ್ಲ ಅಂತೇಳಿ ಶ್ರೀ ಪೌಲನು ರೋಮಾಪುರದ ಸಭೆಯವರಿಗೆ ಹೇಳ್ತಾನೆ. ಹಾಗಾದರೆ ರೋಮಾಪುರ ಸಭೆಯವರು ಅಷ್ಟು ಜ್ಞಾನವಿಲ್ಲದವರು ಅಂತೇಳಿ ಸಾಧ್ಯವಿಲ್ಲ ನಾವು ನಂಬಲಿಕ್ಕೆ. ಪ್ರಪಂಚದಲ್ಲಿ ಏನೇ ಮಾಡಿದರೂ ಪ್ರತಿಯೊಂದು ಇನ್ವೆನ್ಷನು ಫಸ್ಟಾಗಿ ಅವರೇ ಮಾಡಿದ್ದು. ರೋಮನ್ನರ್ ಅಂತ ಕರಿತೀವಿ ಪ್ರೆಸೆಂಟಲ್ಲಿ. ರೋಮನ್ನರ್ ಅಂತಂದರೆ ಅವರ ಆಳ್ವಿಕೆ ನೋಡಿದರೆ ನಾವು ಸ್ಟನ್ ಆಗಬೇಕು, ಅವರ ಕಟ್ಟಡಗಳು ನೋಡಿದರೆ ನಮಗೆ ವಿಸ್ಮಯ ಆಗಬೇಕು. ಅಂಥ ಒಂದು ಅದ್ಭುತಗಳನ್ನು ಭೂಮಿ ಮೇಲೆ ಮಾಡಿದ್ದಾರೆ ಅವರು. ಅಂಥ ಒಂದು ಜ್ಞಾನವುಳ್ಳವರಾಗಿದ್ದರು. ಅಂಥ ಸಭೆಯವರಿಗೆ ಏನು ಹೇಳ್ತಾನೆ ಶ್ರೀ ಪೌಲನು ಅಂತಂದರೆ, ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರೂ ಇಲ್ಲ. ಎಂಥ ಕಷ್ಟ ಬಂದ್ರೂ, ಎಂಥ ಸಂಕಟ ಬಂದ್ರೂ, ಘೋರವಾದ ಮರಣದ ಸ್ಥಿತಿಯಲ್ಲಿ ನಾವಿದ್ದರೂ ಕೂಡ ನಮ್ಮನ್ನು ಏನು ಮಾಡ್ತದೆ ಅಂತಂದರೆ ಯೇಸು ಕ್ರಿಸ್ತನ ರಕ್ಷಣೆ ಮಾರ್ಗದಲ್ಲಿ ನಮ್ಮನ್ನು ನಡೆಸುತ್ತೆ ಅಂತ ಹೇಳ್ತಾನೆ. ಮತ್ತು ನಾವು ಶ್ರೀ ಪೌಲನು ಮತ್ತೆ ಏನು ಹೇಳ್ತಾನೆಪ್ಪ ಅಂತಂದರೆ, ಅಪೋಸ್ತಲರಿಗೆ ನಾವು ಯಾವಾಗಲೂ ಏನಾಗಬೇಕು ಅಂತಂದರೆ ಆತನ ಗುಣಾತಿಶಯಗಳನ್ನು ಪ್ರಚುರ ಮಾಡುವಂಥವರಾಗಬೇಕು. ಮತ್ತು ಯೇಸು ಕ್ರಿಸ್ತನ ಎಲ್ಲ ಅಪೋಸ್ತಲರು ಅಂದರೆ ಆದಿ ಅಪೋಸ್ತಲರು ಏನು ಮಾಡ್ತಾ ಇದ್ರಪ್ಪ ಅಂತಂದರೆ, ಅವರಿಗೆ ಎಂಥ ಕಷ್ಟನೇ ಬರಲಿ, ನಾವು ಇಷ್ಟು ಫ್ರೀಡಮ್ ಆಗಿ ಒಂದು ಸಭೆಯನ್ನು ಕಟ್ಕೊಂಡು ಚರ್ಚಲ್ಲಿ ಇಷ್ಟು ಧೈರ್ಯವಾಗಿ ನಾವು ಸುವಾರ್ತೆಗಳನ್ನು ಸಾರ್ತಾ ಜೀವನವನ್ನು ಮಾಡ್ತಾಯಿದ್ದೀವಿ. ಆದರೆ ಪ್ರಾರಂಭದ ಕ್ರೈಸ್ತರು ಏನಾಗಿದ್ದರಪ್ಪ ಅಂತಂದರೆ, ಒಂದು ಕಡೆ ಅವರು ಸೇರಿಕೊಂಡು ಪ್ರಾರ್ಥನೆ ಮಾಡ್ತಿದ್ದಾರಪ್ಪ ಅಂತಂದರೆ ಅವರ ಮೇಲೆ ಎಲ್ಲರೂ ಏನು ಮಾಡ್ತಾಯಿದ್ರು, ದಾಳಿಯನ್ನು ಮಾಡ್ತಾಯಿದ್ರು. ಅಂಥ ಸಮಯದಲ್ಲಿ ಕೂಡ ಅವ್ರು ಏನು ಮಾಡ್ತಾಯಿದ್ರಪ್ಪ ಅಂತಂದರೆ ಒಬ್ಬರಿಗೊಬ್ಬರು ಸಹವಾಸದಿಂದ ಕರ್ತನ ಪ್ರೀತಿಯ ಗುಣಾತಿಶಯಗಳನ್ನು ಒಬ್ಬರಿಗೊಬ್ಬರು ಹಂಚಿಕೊಳ್ತಾ ಇದ್ದರು. ಹಾಗಾದರೆ ನಾವು ಹಂಚ್ಕೊಳ್ತಾ ಇದ್ದೀವ? ನಾವೇನು ಮಾಡ್ತಾಯಿದ್ದೀವಪ್ಪ ಅಂತಂದರೆ ಅವ್ರ ಹತ್ರ ಹೋಗಿ ಏನಾದರೂ ದೇವರ ವಾಕ್ಯ ಹೇಳಬೇಕು ಅಂತಂದರೆ ಏನೋ ಒಂದು ನೆವ ಹೇಳ್ಬಿಡ್ತೀವಿ. ಅಂಥ ನೆವಗಳನ್ನು ಹೇಳ್ತಾ ನಾವು ಕ್ರಿಸ್ತನ ಕಾರ್ಯದಲ್ಲಿ ಭಾಗಸ್ಥರಾಗದೆ ನಮ್ಮನ್ನು ನಾವು ವಂಚಿಸಿಕೊಳ್ತಾ ಇದ್ದೀವಿ. ಮತ್ತು ಪ್ರತಿಯೊಂದು ಅಂದರೆ ಇಲ್ಲಿ ಎಲ್ಲ ಕೆಲಸಗಳನ್ನು ಹೇಗಿರಬೇಕು ಅಂತ ಹೇಳ್ತದೆ ವಾಕ್ಯ ಅಂತಂದರೆ, ಆತನಿಗೆ ಮಹಿಮೆಯಾಗುವಂಥ ರೀತಿಯಲ್ಲಿ ಇರಬೇಕು ಅಂತ ಹೇಳ್ತದೆ. ಆ ರೀತಿ ನಮ್ಮನ್ನು ನಡೆಸಲಿ ಕರ್ತನು ಎಂಬುದಾಗಿ ಪ್ರಾರ್ಥಿಸುವಂಥವರಾಗೋಣ.
ಕಣ್ಣು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ದೇವರೇ, ಕರ್ತನೆ ಸ್ತೋತ್ರ ಸ್ವಾಮಿ. ಈ ವಾಕ್ಯಗಳು ಎಷ್ಟು ಆತ್ಮಗಳಿಗೆ ತಲುಪಿಸಲ್ಪಡಿದೆಯೋ ನನಗಂತೂ ಗೊತ್ತಿಲ್ಲ ಸ್ವಾಮಿ. ನೀನು ಮಾತನಾಡುವಂಥವನಾಗಿದೆ ಕರ್ತನೆ. ಪ್ರತಿಯೊಂದು ವಾಕ್ಯವು ನಿನ್ನ ಮಾತುಗಳಾಗಿ, ನಿನ್ನ ವಾಕ್ಯಗಳಾಗಿ ಜೀವಿಸುವಂತೆ ಸಹಾಯವನ್ನು ಮಾಡಿದ್ದೆ. ಇದಕ್ಕಾಗಿ ನಿಮಗೆ ಸ್ತೋತ್ರ. ಪ್ರತಿಯೊಂದು ಆತ್ಮಗಳು ಕರ್ತನೆ ನಿನಗೋಸ್ಕರವಾಗಿ ಜೀವಿಸುವ ಹಾಗೆ ಅವರ ಕೊಟ್ಟಿರ್ತಕ್ಕಂಥ ಕೆಲಸ ಕಾರ್ಯಗಳು ಅದರ ನಿಮಿತ್ತವಾಗಿ ನಿನ್ನನ್ನು ಮರೆಯಲಾರದೆ ಕರ್ತನೆ, ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ಅವರನ್ನು ಪ್ರತಿಯೊಂದು ಗಳಿಗೆಯಲ್ಲಿ ಎಚ್ಚರಿಸುವಂಥವರಾಗುತ್ತೀರಿ ಎಂಬುದಾಗಿ ನಾವು ನಂಬುವಂಥವರಾಗಿದ್ದೇವೆ ಕರ್ತನೆ. ನಿನಗೆ ಸಹಾಯವನ್ನು, ನಮಗೆ ಯಾವಾಗಲೂ ಸಹಾಯವನ್ನು ಮಾಡುವಂಥ ಆತ್ಮನನ್ನು ನಮಗೆ ದಯಪಾಲಿಸಿ, ಈ ಒಂದು ಲೋಕದಲ್ಲಿ ನಾವು ಬಿದ್ದು ಹೋಗುವಂಥವರಾಗಿದ್ದೇವೆ ಕರ್ತನೆ. ಆ ಬಿದ್ದು ಹೋಗದ ಸ್ಥಿತಿಯಲ್ಲಿ ನಾವಿರಲಾರದೆ ನಮ್ಮನ್ನು ನಾವು ಎಚ್ಚರಿಸಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಸಹೋದರ ಸ್ನೇಹ ಭಾವದಿಂದ ಇದ್ದು ಪ್ರತಿಯೊಬ್ಬರು ಕರ್ತನೆ ನಿನ್ನನ್ನೇ ಅನುಸರಿಸಿ ನಿನಗೆ ಮಹಿಮೆ ಪಡಿಸುವ ರೀತಿಯಲ್ಲಿ ನಾವು ಜೀವಿಸುವ ಹಾಗೆ ಸಹಾಯವನ್ನು ನೀಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಪಡೆದುಕೊಂಡಿದ್ದೇವೆ ಪರಮ ತಂದೆಯೇ, ಆಮೆನ್. ಎಲ್ಲರಿಗೂ ನಮಸ್ಕಾರ.